ಭಾರತೀಯ ಜನತಾ ಪಕ್ಷ ವಿಚಾರಧಾರೆ ಮೇಲೆ ಕಟ್ಟಿದಂತಹ ಪಕ್ಷ. ಈ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳಿಗೆ ಒಗ್ಗಿಕೊಂಡವರು ಕಾಂಗ್ರೆಸ್ಸಿನ ಆ ಒಂದು ವಂಶ ಪಾರಂಪರ್ಯದ ಗುಲಾಮಿತನದ ರಾಜಕಾರಣಕ್ಕೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಏನಿದ್ರೂ ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಆರಾಧನೆ ಮಾಡುವಂತಹ ಸಂಸ್ಕೃತಿ ಇರೋರು ಮಾತ್ರ ಅಲ್ಲಿ ಇರಲಿಕ್ಕೆ ಸಾಧ್ಯ. ದೇಶ, ರಾಷ್ಟ್ರೀಯತೆ, ಹಿಂದುತ್ವ ಈ ವಿಚಾರಗಳಿಂದ ಬೆಳೆದು ಬಂದಂತಹವರು ಕಾಂಗ್ರೆಸ್ನಲ್ಲಿ ಹೊಂದ್ಕೊಳ್ಳೋದಿಲ್ಲ ಅನ್ನುವಂತಹ ವಿಶ್ವಾಸ ಇತ್ತು. ಹಾಗಾಗಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ತೀರ್ಮಾನ ಸರಿಯಾದಂತಹ ತೀರ್ಮಾನ. ಸೊ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತವೆ. ಪಕ್ಷವನ್ನು ಬೆಳೆಸುವಲ್ಲಿ ಅವರ ಯೋಗದಾನ, ಶ್ರಮ ಕೂಡ ತುಂಬ ಇದೆ. ಹಾಗಾಗಿ ಮೂಲ ಮನೆಯಲ್ಲಿ ಮತ್ತೆ ಜಗದೀಶ್ ಶೆಟ್ಟರ್ ಆಗಮಿಸಿರುವಂಥದ್ದು ಸಂತೋಷ. ನಿಮ್ಮ ಜಿಲ್ಲೆಯವರು ಕೂಡ ಒಬ್ಬರ ಸೌದಿಯವರು ಕೂಡ ಅವರೇನಾದರೂ ನೀವು ಬಹಳಷ್ಟು ಬೆಳವಣಿಗೆಗಳು ಆಗ್ತವೆ, ಸ್ವಲ್ಪ ಕಾತ್ ನೋಡಿ. ಶೆಟ್ಟರ್ ಅವರು ಬಿಜೆಪಿ ಬರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗಲ್ಲ ಅಂತ ರಾಜನ್ ಅವರು ಹೇಳಿದ್ದಾರೆ ತುಮಕೂರು. ಅಲ್ಲ, ನಮ್ಮ ಗುರಿ ಈ ರಾಜ್ಯ ಸರ್ಕಾರ, ಜನರೇ ಈ ರಾಜ್ಯ ಸರ್ಕಾರವನ್ನ ಗುಡಿಸಿ ಮೂಲೆಗೆ ಚೆಲ್ಲುತ್ತಾರೆ ಅನ್ನುವಂತಹ ದಿನಗಳನ್ನು ನಾವು ನೋಡ್ತಾ ಇದ್ದೇವೆ. ಸ್ವಲ್ಪ ದಿನಗಳಲ್ಲಿ ಈ ಸರ್ಕಾರ ಜನರಿಂದ ತಿರಸ್ಕೃತಗೊಂಡಿದೆ. ಕೇವಲ 8 ತಿಂಗಳ ಅವಧಿಯಲ್ಲಿ ಇಷ್ಟು ದೊಡ್ಡ ಜನವಿರೋಧಿಯನ್ನ ರೂಪಿಸಿಕೊಂಡಂತಹ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಈಗಿರುವಂತಹ ಕಾಂಗ್ರೆಸ್ಸಿನ ಸರ್ಕಾರ.